ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನಾನು ನಿಮ್ಮ DGK ಸರ್, ಊರು ತುಳನೂರು, ತಾಲೂಕು ಅಕ್ಕಲಕೋಟ್, ಜಿಲ್ಲೆ ಸೊಲ್ಲಾಪುರ, ಮಹಾರಾಷ್ಟ್ರ. ಇವತ್ತು 11 ಆಗಸ್ಟ್ 2026 KE ವತಿಯಿಂದ ಕೆಸೆಟ್ ಪರೀಕ್ಷೆ 11 ಅಕ್ಟೋಬರ್ರಂದು ನಡೆಯಲಿದೆ. ಈ ಪರೀಕ್ಷೆಯಲ್ಲಿ ನಿಮಗೆಲ್ಲರಿಗೂ ಯಶಸ್ಸು ಸಿಗಲೇಬೇಕು ಎಂಬ ಹಾರೈಕೆಯೊಂದಿಗೆ ಪೇಪರ್ 1 ಕಡೆಗೆ ಹೆಚ್ಚಿಗೆ ಗಮನ ಕೊಡಬೇಕು. ಪೇಪರ್ 1 ಸಿಲೆಬಸ್ ತುಂಬ ಕಡಿಮೆ ಇದೆ. ಪೇಪರ್ 1ಅಲ್ಲಿ ಔಟ್ ಆಫ್ 100ಗೆ 60ಕ್ಕಿಂತ ಮೇಲ್ಗಡೆ ಮಾರ್ಕ್ಸ್ ಬರಲೇಬೇಕು. ಇನ್ನೂ ಹೆಚ್ಚು ಆಳವಾಗಿ ಪೇಪರ್ 1ಗೆ ನೀವು ಅಭ್ಯಾಸ ಮಾಡಿದರೆ ಸಹಜವಾಗಿ ಅಬೌವ್ 80 ಅಬೌವ್ 90 ಮಾರ್ಕ್ಸ್ ಕೂಡ ಪಡೆಯುವಂಥ ಅವಕಾಶ ಪೇಪರ್ 1ನಲ್ಲಿ ಇದೆ. ಪೇಪರ್ 2 ಇದು ನಿಮ್ಮ ಸಬ್ಜೆಕ್ಟ್. ಇನ್ನು ಕೇವಲ ಕೆಸೆಟ್ಗೋಸ್ಕರನೇ ಕೂತು ಓದುವಂಥ ವಿದ್ಯಾರ್ಥಿಗಳಿಗಾಗಿ ನಾನು ಒಂದು ಕಿವಿ ಮಾತನ್ನು ಹೇಳುತ್ತೇನೆ. ಒಂದು ವೇಳೆ ಜಸ್ಟ್ ಕೆಸೆಟ್ ಪಾಸ್ ಆಗಬೇಕು, ಜಸ್ಟ್ ನಾರ್ಮಲಾಗಿ ನಾನು ಕೆಸೆಟ್ ಪಾಸ್ ಆಗಬೇಕು ಅನ್ನುವ ವಿದ್ಯಾರ್ಥಿಗಳು ಇವು 2 ಬುಕ್ಗಳನ್ನು ತೆಗೆದುಕೊಳ್ಳಬೇಕು. ಇದು ಕನ್ನಡ ಮೀಡಿಯಮ್ದಲ್ಲಿರುವ ಎಕ್ಸ್ಪ್ಲನೇಷನ್ ಥಿಯರಿ ಪುಸ್ತಕ, ಆಮೇಲೆ ಇದು ಸಂಪುಟ 1 ಕ್ವಶನ್ ಬ್ಯಾಂಕ್. ಇವು 2 ಪ್ರತಿಯೊಬ್ಬ ವಿದ್ಯಾರ್ಥಿ ಹತ್ತಿರ ಇರಲೇಬೇಕು. ಕೆಸೆಟ್ ಓದುವ ಪ್ರತಿಯೊಬ್ಬ ಅಭ್ಯರ್ಥಿ ಹತ್ರ ಈ 2 ಪುಸ್ತಕಗಳು ಇರಲೇಬೇಕು. ಇಲ್ಲ ಸರ್, ನಾನು ಇಡೀ ಕರ್ನಾಟಕ ಸ್ಟೇಟಿಗೆ ರ್ಯಾಂಕ್ ಬರಬೇಕು, ಅತಿ ಹೆಚ್ಚು ಅಂಕಗಳನ್ನು ನಾನು ಪಡಿಬೇಕು, ನಾನು ಕೇವಲ ಕೆಸೆಟ್ಗೋಸ್ಕರನೇ ನಾನು ಓದ್ತಾ ಇರೋದು, ಆಮೇಲೆ ಡಿಸೆಂಬರ್ದಲ್ಲಿ ನೆಟ್ ಎಕ್ಸಾಮ್ ಇದೆ, ಅದರಲ್ಲಿ GRF ಮಾಡ್ಕೋಬೇಕು ಸರ್, ಹೀಗಾಗಿ ಕಂಪ್ಲೀಟಾಗಿ ನಾನು ಕೆಸೆಟ್ಟೇ ಓದಬೇಕು, ನೆಟ್ ಓದಬೇಕು ಅನ್ನುವ ವಿದ್ಯಾರ್ಥಿಗಳು ಪೇಪರ್ 1 ಸಲುವಾಗಿ ಇದು ಸಂಪುಟ 2, ಇದರಲ್ಲಿ ಕ್ವಶನ್ ಬ್ಯಾಂಕ್ ಇದೆ, ಇದು ಪ್ರಾಕ್ಟೀಸ್ ಪರ್ಪಸ್ ಸಲುವಾಗಿ. ಆಮೇಲೆ ಇದು ಸಂಪುಟ 3, ಇದು ಸಂಪುಟ 4. ಸಂಪುಟ 2ರಲ್ಲಿ, ಸಂಪುಟ 1ನಲ್ಲಿ ಸರಳ ಕ್ವಶನ್, ಸಂಪುಟ 2ರಲ್ಲಿ ಸಂಕಲ್ಪನೆ ಆಧಾರಿತ ಕ್ವಶನ್ಸ್ಗಳು, ಆಮೇಲೆ ಸಂಪುಟ 3ರಲ್ಲಿ ವಿಚಾರ ಮಂಥನ, ಆಮೇಲೆ ಸಂಪುಟ 4ರಲ್ಲಿ ಅಪ್ಲೈಡ್ ಉಪಯೋಜನಾತ್ಮಕ ಪ್ರಶ್ನೆಗಳು ಇವೆ. ಇವುಗಳನ್ನು ತಾವು ಓದಿ ಕೆಸೆಟ್ ಪರೀಕ್ಷೆಯಲ್ಲಿ ಭರ್ಜರಿಯಾದಂಥ ಯಶಸ್ಸನ್ನು ಕಂಡುಕೊಳ್ಳಬೇಕು. ಧನ್ಯವಾದಗಳು. ಪುಸ್ತಕ ಬೇಕಾದರೆ ಈ ಮೇಲಿನ ನಂಬರ್ಗೆ ತಾವು ಫೋನ್ ಮಾಡಿ ಪುಸ್ತಕವನ್ನು ತೆಗೆದುಕೊಳ್ಳಬೇಕು. ಧನ್ಯವಾದ.